ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸಿಹಿ ಮತ್ತು ರುಚಿಕರವಾದ ಅಗಸೆ ಲಾಡು ಮಾಡೋಣ ಬನ್ನಿ. ಇದು ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಲಾಡು. ಮಕ್ಕಳು ಬುದ್ಧಿಶಕ್ತಿ ಹೆಚ್ಚಿಸುವಂಥ ಲಾಡು. ಇದು ತುಂಬ ರುಚಿಯಾದಂಥ ಲಾಡು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ ಬನ್ನಿ. 1 ಕಪ್ಪು ಅಗಸೆ ಬೀಜ, 1 ಕಪ್ಪು ಶೇಂಗಾ ಬೀಜ, 1 ಕಪ್ಪು ಪಂಪ್ಕಿನ್ ಸೀಡ್ಸ್, 1 ಕಪ್ಪು ಸನ್ಫ್ಲವರ್, 1 ಕಪ್ಪು ತುರಿದ ಕೊಬ್ಬರಿ, 1 ಕಪ್ಪು ಕರ್ಬೂಜ ಸೀಡ್ಸ್, 1 ಕಪ್ಪು ಬಾದಾಮಿ, 1 ಕಪ್ಪು ಗೋಡಂಬಿ ಮತ್ತು 1 ಕಪ್ಪು ಬೆಲ್ಲ, 6 ಉತ್ತುತ್ತಿ, 6 ಏಲಕ್ಕಿ, 1 ಮುಷ್ಟಿಯಷ್ಟು ಒಣ ದ್ರಾಕ್ಷಿ, 2 ಅಂಜೂರ, 1 ಕಪ್ಪು ಎಳ್ಳು. ಇದನ್ನು ಈಗ ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬರೋಣ ಬನ್ನಿ. ಈಗ ಮೊದಲಿಗೆ ಅಗಸೆಯನ್ನು ರೋಸ್ಟ್ ಮಾಡೋಣ. ಅಗಸೆ ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು. ಸೀದಿಸಬೇಡಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ಚಟಪಟ ಅನ್ನೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಇದು ನೋಡಿ, ಈ ಥರ ಸಿಡಿಯುವಾಗ ಇದು ರೋಸ್ಟ್ ಆಗಿದೆ ಅಂತ ಅರ್ಥ. ಈಗ ರೋಸ್ಟ್ ಆಗಿದೆ. ಈಗ ನೆಕ್ಸ್ಟು ಶೇಂಗಾ ಬೀಜವನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಶೇಂಗಾ ಬೀಜ ಯಾವ ಥರ ರೋಸ್ಟ್ ಆಗಬೇಕಂದ್ರೆ, ಕೈಲಿ ತಿಕ್ಕಿ ನೋಡಿ, ಈ ಥರ ತಿಕ್ಕಿ ನೋಡಿದರೆ ಮೇಲೆ ಸಿಪ್ಪೆ ಎಲ್ಲ ಬಿಡಬೇಕು. ಆ ಥರ ಶೇಂಗಾ ರೋಸ್ಟ್ ಮಾಡಬೇಕು. ಈಗ ಶೇಂಗಾ ಕೂಡ ರೋಸ್ಟ್ ಆಗಿದೆ. ಇದನ್ನು ಕೂಡ ತಗೊಳ್ಳೋಣ. ಈಗ ಅದೇ ಬಂಡಲಿಗೆ 1 ಕಪ್ಪು ಎಳ್ಳು ತೊಗೊಂಡಿದ್ವಲ್ಲ, ಎಳ್ಳು ಕೂಡ ರೋಸ್ಟ್ ಮಾಡ್ಕೊಳ್ಳೋಣ. ಎಳ್ಳು ಇವೆಲ್ಲನೂ ತಿಂತಾಯಿದ್ರೆ ಬಾಯಿ ಆಹಾ ಏನು ರುಚಿಯಾಗಿರುತ್ತಲ್ವಾ. ಈಗ ಎಳ್ಳು ಕೂಡ ರೋಸ್ಟ್ ಆಗಿದೆ. ನೆಕ್ಸ್ಟು 1 ಕಪ್ಪು ಪಂಪ್ಕಿನ್ ಸೀಡ್ಸ್, 1 ಕಪ್ಪು ಸನ್ಫ್ಲವರ್, 1 ಕಪ್ಪು ಕರ್ಬೂಜ ಸೀಡ್ಸ್. ಈ ಮೂರೂ ಒಂದೇ ಸೇರಿ ರೋಸ್ಟ್ ಮಾಡ್ಕೊಳ್ಳೋಣ. ಇವು ಸ್ವಲ್ಪ ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ರೋಸ್ಟ್ ಮಾಡ್ಕೋಬೇಕು. ಈಗ ಬಾದಾಮಿ ಮತ್ತು ಗೋಡಂಬಿ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಇವನ್ನ ಚೆನ್ನಾಗಿ ರೋಸ್ಟ್ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಇದು ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಕೂಡ ತಗೊಳ್ಳೋಣ. ಈಗ ಅದೇ ಸ್ವಲ್ಪ ತುಪ್ಪ ಉಳಿದಿರ್ತೈತಲ್ಲ, ಅದೇ ತುಪ್ಪಕ್ಕನ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಏನು ತುಂಬಾ ರೋಸ್ಟ್ ಆಗಬೇಕಂತೇನಿಲ್ಲ. ಸ್ವಲ್ಪ ತುಪ್ಪದ ಬಿಸಿಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ ಅದಕ್ಕೆ ಕೊಬ್ಬರಿ ಹಾಕ್ಕೊಳ್ಳೋಣ. ಕೊಬ್ಬರಿ ಕಲರ್ ಚೇಂಜ್ ಆಗೋವರೆಗೂ, ಕೆಂಪಾಗೋವರೆಗೂ ಕೊಬ್ಬರಿ ಹುರ್ಕೋಬೇಕು. ಅದ್ರ ಜೊತೆನೇ 6 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲವೂ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇವನ್ನ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ಇದನ್ನು ಯಾವ ರೀತಿ ಮಿಕ್ಸಿ ಮಾಡಬೇಕಂದ್ರೆ, ತುಂಬಾ ಫೈನ್ ಪೇಸ್ಟ್ ಮಾಡಬಾರ್ದು. ಸ್ವಲ್ಪ ತರಿಯಾಗಿರಬೇಕು. ಯಾಕೆ ತರಿಯಾಗಿರ್ಬೇಕಂದ್ರೆ, ತಿನ್ನುವಾಗ ಬಾಯಲ್ಲಿ ಸ್ವಲ್ಪ ಅವು ಎಲ್ಲ ಹಾಕಿರುವಂಥ ಸಾಮಗ್ರಿಗಳು ಸ್ವಲ್ಪ ಬಾಯಿಗೆ ಸಿಕ್ಕರೆ ತಿನ್ನಬೇಕಾದ್ರೆ ಟೇಸ್ಟ್ ಕೊಡ್ತವೆ. ಮಕ್ಕಳಿಗೆ ಕೊಟ್ಟರೆ ಏನೋ ಶೇಂಗಾ ಅದು ಎಲ್ಲ ಸಿಕ್ಕರೆ ಶೇಂಗಾ ಕೊಟ್ಟಿದ್ದಾರೆ ನಮ್ಗೆ ಅಂತ ಅನ್ಕೊತಾರೆ. ಹಂಗಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಂಬರ್ಬೇಕು. ಈಗ ಎಳ್ಳನ್ನ ಸಪ್ರೇಟಾಗಿ ರುಬ್ಕೊಳ್ಳಿ. ಯಾಕೆಂದರೆ ಎಳ್ಳು ಅದ್ರ ಜೊತೆ ಅಂದರೆ ತುಂಬಾ ಫೈನ್ ಪೇಸ್ಟ್ ಆಗಿಬಿಡುತ್ತೆ. ಎಳ್ಳನ್ನ ಒಂದೇ ಸರಿ ಗಿರ್ರನಿಸಿ ತಗೊಂಬಿಡಿ. ಎಳ್ಳು
ಇಲ್ಲ ನಮ್ಗೆ ಮಿಕ್ಸಿಗೆ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಎಳ್ಳು ಹಂಗೆ ಸಹ ಹಾಕ್ಬೋದು. ಈಗ ಗೋಡಂಬಿ ಬಾದಾಮಿ ನೋಡು ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ಲ. ಇದನ್ನು ಕೂಡ ತರಿಯಾಗಿ ರುಬ್ಕೊಂಬರೋಣ. ನೋಡಿ ಈಗ ಇದು ಕೂಡ ತರಿಯಾಗಿ ರುಬ್ಕೊಂಬಂದಿದ್ವಿ. ಈಗ ಕೊಬ್ಬರಿಯನ್ನು ರುಬ್ಬೋದು ಬೇಡ, ಯಾಕಂದರೆ ತೊಗೊಂಡಿರ್ತೀವಲ್ಲ ಕೊಬ್ಬರಿನ ಹಂಗೆ ಹಾಕ್ಕೋಬೇಕು. ಈಗ 2 ಅಂಜೂರ, ಒಂದು 6 ಉತ್ತುತ್ತಿ ತೊಗೊಂಡಿದ್ವಲ್ಲ, ಈಗ ಅವನು ಕೂಡ ಸ್ವಲ್ಪ ಗ್ರೈಂಡ್ ಮಾಡೋದು. ಈಗ ಎಲ್ಲ ಗ್ರೈಂಡ್ ಆಗಿದೆ. ದ್ರಾಕ್ಷಿ ತೊಗೊಂಡಿದ್ದೀವಲ್ಲ, ದ್ರಾಕ್ಷಿ ಮಾತ್ರ ಗ್ರೈಂಡ್ ಮಾಡೋದು ಬೇಡ. ಈಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಎಳ್ಳು ಇವನ್ನೆಲ್ಲ ಬೇರೆ ಬೇರೆ ಹಾಕ್ಕೊಂಡಿರ್ತೀವಲ್ಲ, ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ಗೆ ಒಂದು ಹಂಡ್ಲಿ ಇಟ್ಟು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಒಂದು ಕಪ್ನ 3/4 ಕಪ್ಪಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳೋಣ. ಒಂದು ಕಪ್ ಬೆಲ್ಲಕ್ಕೆ 3/4 ಕಪ್ಪಷ್ಟು ನೀರು ತೊಗೊಂಡ್ರೆ ಸಾಕು. ಈಗ ಇದೇನು ಬೆಲ್ಲ ಪಾಕ ಬರಬೇಕಂತ ಏನಿಲ್ಲ, ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ಈಗ ಸೋದಿಸ್ಕೊಂಡು ಹಿಟ್ಟೊಳಗೆ ಸ್ವಲ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ನಾವು ತೊಗೊಂಡಿರುವಂಥ 1 ಕಪ್ ಬೆಲ್ಲ, 3/4 ಕಪ್ಪಷ್ಟು ನೀರು ಸರಿ ಹೋಗಿದೆ. ಉಂಡೆ ಅದಕ್ಕೆ ಬಂದರೆ ಸಾಕು. ಇಲ್ಲ ನಾವು ಸಿಹಿ ಜಾಸ್ತಿ ತಿಂತೀವಿ ಅನ್ನೋರು ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇನ್ನೊಂದು 4 ಸ್ಪೂನು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳಿ. ಈಗ ದ್ರಾಕ್ಷಿ ಕೂಡ ಹಾಕಿದ್ವಿ. ಈಗ ಉಂಡೆ ಕಟ್ಟು ಅದಕ್ಕೆ ಬಂದರೆ ಸಾಕು. ಇಲ್ಲ ನಾವು ತೊಗೊಂಡಿದ್ದ ಹಿಟ್ಟಿಗೆ ಬೆಲ್ಲದ ಪಾಕ ಸಾಕಾಗಿಲ್ಲ ಅಂದರೆ ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಸ್ವಲ್ಪ ಚಿಮಿಸ್ಕೊಂಡು ಉಂಡೆ ಕಟ್ಕೊಳ್ಳಿ, ಇವಾಗ ಸರಿ ಹೋಗುತ್ತೆ. ನೋಡಿ ಉಂಡೆ ಕಟ್ತಾ ಇದ್ದೀನಿ. ಉಂಡೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಬೆಲ್ಲ ಮತ್ತು ಅದು ಪರ್ಫೆಕ್ಟ್ ಆಗಿದೆ ನೋಡಿ. ಆಹಾ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಈ ಲಾಡು ತಿಂತ. ಮಕ್ಕಳಿಗೆ ದಿನಕ್ಕೊಂದು ಕೊಡಿ. ಡ್ರೈ ಫ್ರೂಟ್ಸು ಎಲ್ಲ ಒಂದೊಂದು ಸಾರಿ ಕೊಡೋಕ್ಕಿಂತ ಈ ಥರ ಒಂದು ಲಾಡು ಮಾಡಿಕೊಟ್ರೆ ಮಕ್ಕಳು ಆರಾಮವಾಗಿ ತಿಂತಾರೆ. ಅದು ತಿನ್ನಲ್ಲ ಇದು ತಿನ್ನಲ್ಲ ಅನ್ನೋಕ್ಕಿಂತ ತಿಂತಾರೆ. ಉಂಡೆ ಕಟ್ಟೋದಾಗಿದೆ. ನಾವು ಮಾಡಿರುವಂಥ ಈ ಲಾಡು ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಮರೀದೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇದೇ ರೀತಿ ಇರಲಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂಬರುವ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.